ನಮಸ್ತೆ ಸ್ನೇಹಿತರೆ. ವಿಷ್ಣು ಪುರಾಣ. ಪುರಾಣಗಳು ಧರ್ಮದರ್ಶನ ಮತ್ತು ಲೋಕನೀತಿ ಇವು ಪುರಾಣಗಳ ಮುಖ್ಯ ಗುರಿ. ಒಟ್ಟು 18 ಪುರಾಣಗಳು ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮವೈವರ್ತ, ಬ್ರಹ್ಮಾಂಡ, ವಾಮನ, ವರಹ, ವಾಯು, ವಿಷ್ಣು, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ ಮತ್ತು ಸ್ಕಂದ ಇವು ಅಷ್ಟಾದಶ ಮಹಾಪುರಾಣಗಳು. ಇವುಗಳಲ್ಲಿ ಸ್ಕಂದ ಪುರಾಣವು 81,100 ಶ್ಲೋಕಗಳಿಂದ ದೊಡ್ಡದೆನಿಸಿದರೆ ಮಾರ್ಕಂಡೇಯ ಪುರಾಣ ಅತ್ಯಂತ ಚಿಕ್ಕದು. ಇದರಲ್ಲಿ 9,000 ಶ್ಲೋಕಗಳಿವೆ. ಶ್ರೀ ವಿಷ್ಣು ಪುರಾಣವನ್ನು ಪರಶರ ಮುನಿಗಳು ತಮ್ಮ ಶಿಷ್ಯರಾದ ಮೈತ್ರೇಯರಿಗೆ ಹೇಳಿದರು. ಇದರಲ್ಲಿ 6 ಅಂಶಗಳಿದ್ದು ಅವು ಒಂದೊಂದು ಹಲವು ಅಧ್ಯಾಯಗಳಿಂದ ಕೂಡಿದೆ. ಈ ಪುರಾಣವು ಸುಮಾರು 23,000 ಶ್ಲೋಕಗಳಿಂದ ಕೂಡಿದೆ. ಬ್ರಹ್ಮವಸ್ತುವಿನ ಮಹಾಶಕ್ತಿಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವು ಪ್ರಧಾನವಾದವು. ವಿಧಾಯಕ ಕಾರ್ಯದಲ್ಲಿ ತ್ರಿಮೂರ್ತಿಗಳೆಂದು ರೂಢನಾಮ. ವಿಷ್ಣು ಶಕ್ತಿಯ ಪಾರಮ್ಯವನ್ನು ಇಲ್ಲಿ ಸವಿಸ್ತಾರವಾಗಿ ವರ್ಣಿಸಲಾಗಿದೆ. ಪ್ರಥಮಾಂಶ ಶ್ರೀ ವಿಷ್ಣು ಪುರಾಣ. ನಾರಾಯಣಂ ನಮಸ್ಕೃತ್ಯ ನರಹಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರಯತ್. ಒಮ್ಮೆ ಪರಶರ ಮುನಿಗಳ ಬಳಿಗೆ ಮೈತ್ರೇಯ ಮುನಿಗಳು ಬಂದು ನಮಸ್ಕರಿಸಿ, ಗುರುದೇವ, ನಿಮ್ಮಿಂದ ಸಕಲ ಧರ್ಮಶಾಸ್ತ್ರಗಳನ್ನು ವೇದಾಂಗಗಳನ್ನು ಕಲಿತೆ. ಈ ಜಗತ್ತು ಯಾರಿಂದ ಹುಟ್ಟಿತು? ಅದಕ್ಕೆ ಮೊದಲು ಎಲ್ಲಿ ಅಡಗಿತ್ತು? ಇನ್ನು ಮುಂದೆ ಏನಾಗುವುದು? ಈ ಜಗತ್ತು ಎಲ್ಲಿ ಲಯ ಹೊಂದುತ್ತದೆ? ಇವೇ ಮುಂತಾದ ವಿಷಯಗಳನ್ನು ತಿಳಿಯಲಿಚ್ಛಿಸಿದ್ದೇನೆ ಎಂದು ಹೇಳಿದರು. ಸಂತೋಷಗೊಂಡ ಪರಶುರಾಮರು, ಮೈತ್ರೇಯ, ನೀನು ಹೀಗೆ ಕೇಳಿದ್ದು ನನಗೆ ಒಂದು ಸಂಗತಿಯನ್ನು ನೆನಪಿಗೆ ತರುತ್ತಿದೆ. ಒಮ್ಮೆ ವಿಶ್ವಾಮಿತ್ರರಿಂದ ಪ್ರೇರಿತನಾದ ಒಬ್ಬ ರಾಕ್ಷಸನು ತನ್ನ ತಂದೆಯನ್ನು ತಿಂದು ಹಾಕಿದನು. ಆಗ ಕೋಪಗೊಂಡ ನಾನು ಆ ರಾಕ್ಷಸರನ್ನು ನಾಶ ಮಾಡಬೇಕೆಂದು ಒಂದು ಯಾಗವನ್ನು ಆರಂಭಿಸಿದೆ. ಆ ಯಾಗದಲ್ಲಿ ರಾಕ್ಷಸರು ಒಬ್ಬೊಬ್ಬರಾಗಿ ಸುಟ್ಟು ಹೋಗುತ್ತಿದ್ದರು. ಅದನ್ನು ಕಂಡ ನನ್ನ ತಂದೆಯವರಾದ ವಸಿಷ್ಠರು ನನ್ನಲ್ಲಿಗೆ ಬಂದು, ಪರಶರ, ಕೋಪ ಬಿಡು, ನಿನ್ನ ತಂದೆ ರಾಕ್ಷಸನಿಂದ ಭಕ್ಷಿಸಲ್ಪಟ್ಟನು. ಅದಕ್ಕಾಗಿ ಹೀಗೆ ಕೋಪ ಮಾಡಿಕೊಂಡು ರಾಕ್ಷಸರನ್ನು ಭಸ್ಮ ಮಾಡಿದ್ದು ಸಾಕು, ತಾಳ್ಮೆಯಿಂದಿರು ಎಂದರು. ನಾನು ಅವರ ಮಾತಿಗೆ ಇಲ್ಲವೆನ್ನದೆ ಯಾಗವನ್ನು ನಿಲ್ಲಿಸಿದೆ. ಅದೇ ವೇಳೆಗೆ ಅಲ್ಲಿಗೆ ಬ್ರಹ್ಮಪುತ್ರರಾದ ಪುಲಸ್ತ್ಯರು ಬಂದು ನನ್ನನ್ನು ಮಾತನಾಡಿಸಿ, ಪರಶರ, ವಸಿಷ್ಠರ ಮಾತಿನಿಂದ ನೀನು ತಾಳ್ಮೆಯನ್ನು ತಂದುಕೊಂಡದ್ದು ಯೋಗ್ಯ ಕಾರ್ಯವನ್ನು ಮಾಡಿದಂತಾಯಿತು. ನೀನು ರಾಕ್ಷಸರೊಂದಿಗಿನ ಕ್ರೋಧವನ್ನು ಬಿಟ್ಟಿವನಾದ್ದರಿಂದ ನೀನು ಎಲ್ಲಾ ಶಾಸ್ತ್ರಗಳನ್ನು ತಿಳಿಯುವಂತನಾಗುವೆ. ನನ್ನ ಸಂತತಿಯಾದ ರಾಕ್ಷಸರ ನಾಶವನ್ನು ನೀನು ನಿಲ್ಲಿಸಿದೆಯಾದ್ದರಿಂದ ನಿನಗೆ ಒಂದು ವರವನ್ನು ಕೊಡುತ್ತಿದ್ದೇನೆ. ನೀನು ಪುರಾಣ ಸಂಹಿತೆಯನ್ನು ರಚಿಸುವವನಾಗುವೆ. ನಿನ್ನ ತಿಳುವಳಿಕೆಯ ಪರಿಶುದ್ಧವಾಗಿರುವುದು ಎಂದು ಹೇಳಿದರು. ವಸಿಷ್ಠರು ನನ್ನ ಮೇಲೆ ಅನುಗ್ರಹ ಮಾಡಿದರು. ಮೈತ್ರೇಯ, ಇದೆಲ್ಲ ನನ್ನ ನೆನಪಿಗೆ ಬರುತ್ತಿದೆ. ನಿನಗೆ ಖಂಡಿತವಾಗಿಯೂ ಪುರಾಣ ಸಂಹಿತೆಯನ್ನು ವಿವರಿಸುವೆನು. ಈ ಜಗತ್ತು ಯಾರಿಂದ ಹುಟ್ಟಿತು ಎಂದೆಯಲ್ಲವೇ? ಈ ಜಗತ್ತು ವಿಷ್ಣುವಿನಿಂದ ಹುಟ್ಟಿದೆ. ಅವನೇ ಈ ಜಗತ್ತಿನ ಸ್ಥಿತಿಲಯಗಳಿಗೆ ಕಾರಣ. ವಿಷ್ಣು ವಿಕಾರರಹಿತ, ಅವಿನಾಶಿ, ಸದಾ ಏಕರೂಪಿ. ವಿಶ್ವಕ್ಕೆ ಆಧಾರನಾದ ಮಹಾವಿಷ್ಣುವು ಸರ್ವಭೂತಗಳಲ್ಲಿಯೂ ನೆಲೆಸಿದ್ದಾನೆ. ಆತ ಅಕ್ಷಯ, ಅವ್ಯಯ. ಹಿಂದೆ ದಾಶಾದಿ ಮುನಿಗಳು ಈ ರೀತಿಯಾಗಿ ವಿಷ್ಣುವನ್ನು ಕೊಂಡಾಡಿದರು. ಅವರಿಗೆ ಲೋಕ ಪಿತಾಮಹನಾದ ಬ್ರಹ್ಮದೇವನು ವಿಷ್ಣುವಿನ ಸ್ವರೂಪವನ್ನು ಕುರಿತು ಹೇಳಿದನು. ದಕ್ಷಾದಿ ಮುನಿಗಳಿಂದ ಅದು ಪುರತ್ಕುತ್ಸ ರಾಜನಿಗೆ ತಿಳಿದ ಬಳಿಕ ರಾಜನು ಸರಸ್ವತನಿಗೆ ಈ ವಿವರಗಳನ್ನು ಹೇಳಿದನು. ಸರಸ್ವತನಿಂದ ತಿಳಿದುದನ್ನು ನಿನಗೆ ಹೀಗೋ ಹೇಳುತ್ತಿದ್ದೇನೆ. ಪರಮಾತ್ಮನಾದ ವಿಷ್ಣುವು ಇಂದ್ರಿಯಾದಿಗಳಿಗೆ ಅಗೋಚರನಾಗಿ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ. ಅವನು ಎಲ್ಲೆಲ್ಲಿಯೂ ಇರುತ್ತಾನೆ. ಅವನೇ ಎಲ್ಲವೂ ಆಗಿದ್ದಾನೆ. ವ್ಯಕ್ತ, ಅವ್ಯಕ್ತ, ಪುರುಷಕಾಲ ಇವು ವಿಷ್ಣುವಿನ 4 ರೂಪಗಳಾಗಿವೆ. ಸರ್ವೇಶ್ವರನಾದ ವಿಷ್ಣುವೇ ವಿಕಾರಗೊಂಡ ಪೃಥ್ವಿ ಮೊದಲಾದ ರೂಪದಿಂದಲೂ, ಅಣು ರೂಪದಿಂದಲೂ, ಬ್ರಹ್ಮಾದಿ ದೇವತಾ ಸ್ವರೂಪದಿಂದಲೂ ವ್ಯಕ್ತನಾದ ಮಹಾನ್ ತತ್ವಗಳ ರೂಪನಾಗಿ ಇರುತ್ತಾನೆ. ವಿಷ್ಣುವೇ ಪ್ರಧಾನ ಮತ್ತು ಪುರುಷ ಎಂಬಿ 2 ರೂಪಗಳಿಗೆ ಕಾರಣನಾಗಿದ್ದಾನೆ. ಹಿಂದೆ ಅಂದರೆ ಪ್ರಳಯ ಕಾಲದಲ್ಲಿ ಹಗಲು ರಾತ್ರಿಗಳು, ಭೂಮಿ ಆಕಾಶಗಳು ಇರಲಿಲ್ಲ. ಆಗ ಇದುವೆಂದರೆ ಪ್ರಧಾನ ಬ್ರಹ್ಮ ಹಾಗೂ ಜೀವಾತ್ಮವೆಂಬ ಪುರುಷ. ಹಿಂದಿನ ಪ್ರಳಯದಲ್ಲಿ ಕಾಣಿಸಿಕೊಂಡ ಜಗತ್ತು ಪ್ರಕೃತಿಯಲ್ಲಿ ಅಂದರೆ ಪ್ರಧಾನದಲ್ಲಿ ಲೀನವಾಗಿತ್ತು. ಹೀಗಾಗಿ ಪ್ರಳಯವು ಪ್ರಕೃತ. ವಿಷ್ಣುವೇ ಬ್ರಹ್ಮಾದಿ ರೂಪಗಳಿಂದ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ಸೃಷ್ಟಿಕರ್ತನಾಗುತ್ತಾನೆ. ಜನಾರ್ದನನೆಂದು ಅವನಿಗೆ ಹೆಸರಿದೆ. ಆ ಭಗವಂತನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ಮಾಡತಕ್ಕ ಬ್ರಹ್ಮ, ವಿಷ್ಣು, ಶಿವ ಎಂಬಿ 3 ಹೆಸರನ್ನು ಧರಿಸುತ್ತಾನೆ. ಸೃಷ್ಟಿಕರ್ತನು ಹೇಗೋ ಅವನೇ ಪಾಲಕ, ಕಡೆಗೆ ಸಂಹಾರಕನೂ ಅವನೇ. ರಾಜಗುಣವನ್ನಾಶ್ರಯಿಸಿ ಬ್ರಹ್ಮನಾಗಿ ಸೃಷ್ಟಿಯಲ್ಲಿ ಪ್ರವೃತ್ತನಾಗುತ್ತಾನೆ.
ಸತ್ವಗುಣವನ್ನಾಶ್ರಯಿಸಿ ವಿಷ್ಣುವಾಗಿ ತಾನು ಸೃಷ್ಟಿಸಿದ ಜಗತ್ತನ್ನು ಅದು ಪ್ರಳಯವಾಗುವವರೆಗೂ ಕಾಪಾಡುವನು. ಅದೇ ಹರಿಯು ತಮೋಗುಣವನ್ನಾಶ್ರಯಿಸಿ ರುದ್ರರೂಪನಾಗಿ ಸಕಲ ಭೂತಗಳನ್ನು ಭಜಿಸುತ್ತಾನೆ. ಆಗ ವಿಶ್ವವೆಲ್ಲ ಜಲಮಯವಾಗಿ ಅಲ್ಲಿ ಶೇಷಶಯನನಾದ ಪರಮೇಶ್ವರನು ನಿದ್ರೆಯಿಂದ ಎಚ್ಚೆತ್ತು ಮತ್ತೆ ಬ್ರಹ್ಮರೂಪಿಯಾಗಿ ಸೃಷ್ಟಿಗೆ ತೊಡಗುತ್ತಾನೆ. ಪರಶರರು ಹೇಳಿದ್ದನ್ನು ಕೇಳಿ ಮೈತ್ರೇಯ ಮುನಿ ಸಂತಸಗೊಂಡು, ಮುನಿವರ್ಯ, ಶುದ್ಧವೂ ನಿರ್ಮಲವೂ ಆದ ಬ್ರಹ್ಮವು ಸೃಷ್ಟಿ ಸ್ಥಿತಿ ಲಯಗಳ ಕರ್ತೃವೆಂದು ಒಪ್ಪಿಕೊಳ್ಳುವುದಾದರೂ ಹೇಗೆ ಎಂಬ ಸಂದೇಹವನ್ನು ವ್ಯಕ್ತಪಡಿಸಿದರು. ಪರಶರರು ಉತ್ತರಿಸಿ, ಮೈತ್ರೇಯ, ಬ್ರಹ್ಮ ಬೇರೆ ಯಾರೆಂದು ಭಾವಿಸಿದೆ? ಆತ ಸಾಕ್ಷಾತ್ ನಾರಾಯಣನೇ. ಕಮಲ ಸಂಭವನೆಂದು ಬ್ರಹ್ಮನಿಗೆ ಹೇಳುವುದು ರೂಢಿಯಷ್ಟೇ. ಬ್ರಹ್ಮನಿಗೆ ಬ್ರಹ್ಮಮಾನದಿಂದ ಆಯಸ್ಸು 100 ವರ್ಷ. ಬ್ರಹ್ಮನ ಒಂದು ದಿನಕ್ಕೆ ಕಲ್ಪ ಎನ್ನುವರು. 50 ವರ್ಷಗಳಿಗೆ ಮಹಾಕಲ್ಪವೆಂದು ಹೆಸರು. ಬ್ರಹ್ಮನ 100 ವರ್ಷಗಳಿಗೆ ಪರವೆಂದು, ಅದರ ಅರ್ಧ ಪ್ರಮಾಣಕ್ಕೆ ಪರಾರ್ಧವೆಂದು ಹೇಳು ಹೆಸರು. ಈಗ ನಡೆಯುತ್ತಿರುವುದು ದ್ವಿತೀಯ ಪರಾರ್ಧ. ಇದರಲ್ಲಿ ಮೊದಲನೆಯದಾದ ವರಹಕಲ್ಪ ನಡೆಯುತ್ತಿದೆ. ಯುಗಗಳು 4. ಕೃತಯುಗಕ್ಕೆ 4,000 ದಿವ್ಯ ವರ್ಷಗಳು, ತ್ರೇತಾಯುಗಕ್ಕೆ 3,000 ವರ್ಷಗಳಾದರೆ ದ್ವಾಪರವು 2,000 ವರ್ಷಗಳು, ಕಲಿಯುಗಕ್ಕೆ 1,000 ವರ್ಷಗಳು. ಈ 4 ಯುಗಗಳು ಸೇರಿ ಒಂದು ಚತುರ್ಯುಗವಾಗುತ್ತದೆ. ಇಂತಹ 1000 ಚತುರ್ಯುಗಗಳಿಗೆ ಬ್ರಹ್ಮನ ಒಂದು ದಿನ ಸಮ. ಈ ಒಂದು ದಿನದಲ್ಲೇ 14 ಮನುಗಳು ಆಗುತ್ತಾರೆ. 27 ಚತುರ್ಯುಗಗಳು ಸ್ವಲ್ಪ ಅಧಿಕ ವರ್ಷಗಳು ಸೇರಿ ಒಂದು ಮನ್ವಂತರವಾಗುತ್ತದೆ. ಒಂದು ಮನ್ವಂತರಕ್ಕೆ 8,52,000 ದಿವ್ಯ ವರ್ಷಗಳು. ಇದೇ ಮನುಷ್ಯರ ವರ್ಷ ಲೆಕ್ಕದಲ್ಲಿ 30,67,20,000 ವರ್ಷಗಳು. ಬ್ರಹ್ಮನ ಒಂದು ಹಗಲಿನ ಕಡೆಯಲ್ಲಿ ಪ್ರಳಯವಾಗಿ ಆಗ ಭೂಲೋಕ, ಭುವಲ್ಲೋಕ, ಸುವರ್ಲೋಕ ಗಳೆಂಬ 3 ಲೋಕಗಳು ಸುಟ್ಟು ಹೋಗುತ್ತವೆ. ಈ ಭಗವಾನ್ ಬ್ರಹ್ಮದೇವನೇ ಕಲ್ಪಾದಿಯಲ್ಲಿ ಸಕಲ ಭೂತಗಳನ್ನು ಸೃಷ್ಟಿಸಿದನು. ಸೃಷ್ಟಿ ಪೂರ್ವದಲ್ಲಿ ಲೋಕ ಶೂನ್ಯವಾಗಿತ್ತು. ಜಗತ್ತು ಜಲಮಯವಾಗಿತ್ತು. ಭೂಮಿ ನೀರಿನಲ್ಲಿ ಮುಳುಗಿತ್ತು. ಆಗ ನಾರಾಯಣನು ವರಹದ ರೂಪಧರಿಸಿ ಭೂಮಿಯನ್ನು ಎತ್ತಲು ನೀರಿನೊಳಗೆ ಪ್ರವೇಶಿಸಿದನು. ಭೂದೇವಿಯು ಪಾತಾಳಕ್ಕೆ ಬಂದ ಬ್ರಹ್ಮಸ್ವರೂಪಿ ನಾರಾಯಣನನ್ನು ಕಂಡು ಬಗೆಬಗೆಯಾಗಿ ಸ್ತುತಿಸಿದಳು. ನೀನೇ ಆಧಾರ, ನಿನ್ನಾಶ್ರಯಿಸಿ ಉಳಿದುಕೊಂಡಿದ್ದೇನೆ. ನೀನೇ ಯಜ್ಞ, ಓಂಕಾರ, ಪುರುಷೋತ್ತಮ, ಜ್ಞಾನಮಯ, ಸ್ಥೂಲಮಯ, ಅವ್ಯಕ್ತ, ಅನಂತ ಎಂದೆಲ್ಲ ಸ್ತುತಿಸಿ ನಮಸ್ಕಾರ ಮಾಡಿದಳು. ಪ್ರಸನ್ನನಾದ ವರಹರೂಪಿ ಪರಮಾತ್ಮನು ತನ್ನ ಕೊರೆದಾಡೆಯಿಂದ ಭೂಮಿಯನ್ನು ಮೇಲೆತ್ತಿದನು. ಜನಲೋಕದಲ್ಲಿದ್ದ ಸನಕ ಸನಂದನಾದಿ ಯೋಗಿಗಳು ಇದರಿಂದ ಸಂತುಷ್ಟರಾಗಿ ಪರಮಾತ್ಮನನ್ನು ಸ್ತುತಿಸತೊಡಗಿದರು. ಹರೇ ಪರಮಾತ್ಮ, ನಿನ್ನ ಪಾದಗಳು 4 ವೇದಗಳು, ಕೋರೆದಾಡೆಯ ಯೂಪ, ಹಲ್ಲುಗಳ ಯಜ್ಞಗಳು, ಮುಖವೇ ಹೋಮಕುಂಡ, ನಾಲಿಗೆಯೇ ಅಗ್ನಿ, ರೋಮಗಳೇ ದರ್ಬೆಗಳು, ಹಗಲು ರಾತ್ರಿಗಳು ನಿನ್ನ 2 ಕಣ್ಣುಗಳು, ಎಲ್ಲಕ್ಕೂ ಆಧಾರವಾದ ಪರಬ್ರಹ್ಮವೇ ನಿನ್ನ ಶಿರಸ್ಸು, ನಿನ್ನ ನಾಸಿಕವೇ ಸಮಸ್ತ ಆಹುತಿಗಳು. ಏ ಪರಮಾತ್ಮ, ನೀನು ಈ ಚರಾಚರವನ್ನೆಲ್ಲ ವ್ಯಾಪಿಸಿಕೊಂಡಿರುವೆ. ಯೋಗಿಗಳಷ್ಟೇ ಅದನ್ನು ಬಲ್ಲರು. ಆಗಲ್ಲದವರು ಜಗತ್ತೆಂಬ ಬೇರೆ ವಸ್ತುವಿದೆಯೆಂದು ತಿಳಿದಿದ್ದಾರೆ. ನೀನು ಜಗತ್ತಿನ ಈ ಚರಾಚರಗಳ ನಿವಾಸಕ್ಕಾಗಿ, ನೆಲೆಗಾಗಿ ಭೂಮಿಯನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದರು. ಹಾಗಲ್ಲ ಪರಮಾತ್ಮನು ಬೇಗನೆ ಭೂಮಿಯನ್ನು ಎತ್ತಿ ತಂದು ವಿಸ್ತಾರವಾದ ಜಲರಾಶಿಯ ಮೇಲೆ ಸ್ಥಾಪಿಸಿದನು. ಭೂಮಿಯ ಮೇಲ್ಮೈಯನ್ನು ಸಮಾನವಾಗಿ ಮಾಡಿ ಅದರ ಮೇಲೆ ಗಿರಿಪರ್ವತಗಳನ್ನು ನೆಲೆಗೊಳಿಸಿದನು. ಭೂಮಿಯನ್ನು 7 ದ್ವೀಪಗಳಾಗಿ ವಿಂಗಡಿಸಿದನು. ಮತ್ತೆ ಹರಿಯು ಚತುರ್ಮುಖ ಬ್ರಹ್ಮನ ರೂಪಧರಿಸಿ ಸೃಷ್ಟಿ ಕಾರ್ಯದಲ್ಲಿ ನಿರತನಾದನು. ಮೈತ್ರೇಯ, ಬ್ರಹ್ಮನು ಏನೆಲ್ಲ ಸೃಷ್ಟಿಸಿದನೆಂಬುದನ್ನು ಹೇಳುವೆನು ಕೇಳು. ಬ್ರಹ್ಮ ಸೃಷ್ಟಿಸಿದ ಪ್ರಜಾವರ್ಗ 4 ವಿಧ. ದೇವತೆಗಳಿಂದ ಹಿಡಿದು ಸ್ಥವರಗಳವರೆಗೆ ಈ ವರ್ಗ ಇದೆ. ದೇವ, ಅಸುರ, ಪಿತೃ, ಮನುಷ್ಯ ಎಂಬ ಚತುಷ್ಟಯವನ್ನು ಮತ್ತು ಜಲವನ್ನು ಸೃಷ್ಟಿಸಬೇಕೆಂದು ಬ್ರಹ್ಮನು ತನ್ನ ದೇಹವನ್ನೇ ಉಪಯೋಗಿಸಿದ್ದನು. ತಮೋಗುಣ ಉದ್ರಿಕ್ತವಾದಾಗ ಅವನ ಸೊಂಟದ ಮುಂಭಾಗದಿಂದ ಮೊದಲು ಅಸುರರು ಹುಟ್ಟಿದರು. ಬ್ರಹ್ಮದೇಹವನ್ನು ತ್ಯಜಿಸಿ ಮತ್ತೆ ಸೃಷ್ಟಿ ಕಾರ್ಯ ಮಾಡಲು ಇನ್ನೊಂದು ದೇಹವನ್ನು ಧರಿಸಿದನು. ಆಗ ಅವನ ಮುಖದಿಂದ ಸತ್ವಗುಣ ಪ್ರಧಾನರಾದ ದೇವತೆಗಳು ಜನಿಸಿದರು. ಅಸುರರು ಹುಟ್ಟಿದಾಗ ತ್ಯಜಿಸಿದ ದೇಹ ರಾತ್ರಿಯಾದರೆ ದೇವತೆಗಳು ಜನಿಸಿದ ತರುವಾಯ ಪರಿತ್ಯಕ್ತವಾದ ದೇಹವು ಅಗಲಾಯಿತು.
ರಾತ್ರಿಯಲ್ಲಿ ಅಸುರರು ಬಲಿಷ್ಠರಾಗಿದ್ದರೆ ಹಗಲಲ್ಲಿ ದೇವತೆಗಳು ಬಲಿಷ್ಠರು. ಬಳಿಕ ಬ್ರಹ್ಮನು ಸತ್ವಾಂಶದಿಂದ ಕೂಡಿದ ಇನ್ನೊಂದು ಶರೀರವನ್ನು ಧರಿಸಿ ತಾನು ಜಗತ್ತಿನ ಪಿತೃವೆಂದು ಭಾವಿಸಲಾಗಿ ಪಿತೃದೇವತೆಗಳು ಹುಟ್ಟಿದರು. ಆ ದೇಹ ಹಗಲು ರಾತ್ರಿಗಳ ನಡುವೆ ಸಂಧ್ಯೆಯಾಯಿತು. ಮುಂದೆ ಬ್ರಹ್ಮ ರಜೋಗುಣ ಸಂಪನ್ನನಾದ ದೇಹ ಧರಿಸಲಾಗಿ ಈ ದೇಹದಿಂದ ಮನುಷ್ಯರು ಹುಟ್ಟಿದರು. ಪರಿತ್ಯಕ್ತವಾದ ಈ ದೇಹ ಜ್ಯೋತ್ಸಿನ್ ಎಂಬ ಪ್ರಾಂತಃ ಸಂಧ್ಯೆಯಾಯಿತು. ಇದರಿಂದ ಪ್ರಾಂತಃ ಕಾಲದಲ್ಲಿ ಮನುಷ್ಯರು ಸಂಜೆಯಲ್ಲಿ ಪಿತೃಗಳು ಬಲಿಷ್ಠರಾಗಿರುತ್ತಿದ್ದರು. ಸೃಷ್ಟಿ ಕಾರ್ಯ ಇಷ್ಟಕ್ಕೆ ಸೀಮಿತಗೊಳ್ಳದೆ ಬ್ರಹ್ಮನ ದೇಹಾಂಗಗಳಿಂದ ಹಸಿವು, ಕಾಮ, ಸರ್ಪಗಳು, ಗಂಧರ್ವರು, ಹಕ್ಕಿಗಳು, ಕುರಿಗಳು, ಮೇಕೆಗಳು, ಗೋವುಗಳು, ಕುದುರೆ, ಆನೆ, ಕತ್ತೆ, ಜಿಂಕೆ, ಒಂಟೆ ಮೊದಲಾದ ಪ್ರಾಣಿಗಳು, ಗಿಡಮೂಲಿಕೆಗಳು, ಸರೀಸೃಪಗಳು, ಗಾಯತ್ರಿ ಛಂದಸ್ಸು, ಋಗ್ವೇದ, ಯಜ್ಞಗಳು, ಸಮಾವೇದ, ಅಥರ್ವವೇದ, ಯಜುರ್ವೇದ, ನಾನಾ ಜಂತುಗಳು, ಯಕ್ಷ, ಪಿಶಾಚ, ಅಪ್ಸರ, ಸ್ತ್ರೀಯರು, ಈ ಪ್ರಕಾರ ಬ್ರಹ್ಮನು ಎಲ್ಲವನ್ನು ಸೃಷ್ಟಿಸಿದನು. ಆದಿಕರ್ತನೆನಿಸಿದನು. ನಿತ್ಯಗಳಾದ ಎಲ್ಲ ಸ್ಥವರ ಜಂಗಮಗಳನ್ನು ನಿರ್ಮಿಸಿದ ಬ್ರಹ್ಮದೇವನು ತಾನೇ ಇಂದ್ರಿಯ ಗೋಚರವಾದ ಶಬ್ದಾದಿ ವಿಷಯಗಳಲ್ಲಿ, ಜೀವಿಗಳಲ್ಲಿಯೂ ಅವುಗಳ ಶರೀರಗಳಲ್ಲಿಯೂ ಹಲವು ಪ್ರಕಾರಗಳನ್ನು ಮತ್ತು ಅವುಗಳ ಉಪಯೋಗ ವ್ಯವಸ್ಥೆಯನ್ನು ಮಾಡಿದನು. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕಾರ್ಯ ನಿರಂತರವೆನಿಸಿತು. ಆತನು ಇಚ್ಛಾಶಕ್ತಿ ಉಳ್ಳವನಾಗಿ ಪ್ರತಿಯೊಂದು ಕಲ್ಪಾದಿಯಲ್ಲಿಯೂ ಮತ್ತೆ ಮತ್ತೆ ಸೃಷ್ಟಿ ಮಾಡುತ್ತಲೇ ಇರತೊಡಗಿದನು. ಮುಖದಿಂದ ಸತ್ವಗುಣ ಸಂಪನ್ನರು, ವಕ್ಷಸ್ಥಳದಿಂದ ರಜೋಗುಣ ಪ್ರಧಾನರು, ತೊಡೆಯಿಂದ ರಜೋಗುಣ ಮತ್ತು ತಮೋಗುಣ ಪ್ರಧಾನರು ಸೃಷ್ಟಿಯಾದರು. ಬ್ರಹ್ಮನು ತನ್ನ ಪಾದಗಳಿಂದ ತಮೋಗುಣ ಪ್ರಧಾನರಾದ ಪ್ರಜೆಗಳನ್ನು ಸೃಷ್ಟಿಸಿದನು. ಇವರೆಲ್ಲರೂ ಚತುರ್ವರ್ಣ್ಯದವರೆನಿಸಿಕೊಂಡರು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣದವರು ಬ್ರಹ್ಮನ ಮುಖ, ವಕ್ಷಸ್ಥಳ, ತೊಡೆ, ಪಾದಗಳಿಂದ ಕ್ರಮವಾಗಿ ಜನಿಸಿದರು. ಮಾನವರು ಮಾಡುವ ಯಜ್ಞದಿಂದ ಸಂತೃಪ್ತರಾದ ದೇವತೆಗಳು ಮಳೆ ಸುರಿಸಿ ಪ್ರಜೆಗಳಿಗೆ ಸಂತೋಷ ಉಂಟು ಮಾಡುತ್ತಾರೆ. ಮಾನವ ಜನ್ಮ ಶ್ರೇಷ್ಠವಾಗಿದ್ದು ಈ ಜನ್ಮದಲ್ಲೇ ಪ್ರಜೆಗಳು ಸ್ವರ್ಗ ಮೋಕ್ಷಗಳನ್ನು ಪಡೆಯುತ್ತಾರೆ. ಮೈತ್ರೇಯ, ಬ್ರಹ್ಮ ಸೃಷ್ಟಿಯ ಪ್ರಜೆಗಳು ಪರಿಶುದ್ಧರಾಗಿ ಶುದ್ಧಾಂತಹ ಕಾರಣವುಳ್ಳವರಾಗಿ ಕರ್ಮಗಳಲ್ಲಿ ನಿರತರಾಗಿ ಎಲ್ಲಾ ಬಾಧೆಗಳಿಂದ ಮುಕ್ತರಾಗಿ ಇದ್ದರು. ಅವರ ಅಂತಃಕರಣದಲ್ಲಿ ಶ್ರೀಹರಿಯು ನೆಲೆಸಿದ್ದನು. ಆದರೆ ಕೃತಯುಗ ಕಳೆದ ಮೇಲೆ ಪ್ರಜೆಗಳಲ್ಲಿ ಅಜ್ಞಾನ ಮತ್ತು ಲೋಭಗಳು ಪ್ರವರ್ತಿಸಿ ರಾಗದ್ವೇಷಾದಿಗಳೆಂಬ ಅಧರ್ಮ ಬೀಜವು ಹುಟ್ಟಿತ್ತು. ಇದರಿಂದ ತೃಪ್ತಿ, ಶೋಕರಹಿತತೆ, ಧರ್ಮ ಮೊದಲಾದ ಅಷ್ಟಸಿದ್ಧಿಗಳಿಗೂ ಅವರಿಗೆ ಲಭಿಸದೆ ಹೋದವು. ಪಾಪಕರ್ಮಗಳು ಹೆಚ್ಚಿ ಮಾನವರು ದುಃಖಕ್ಕೀಡಾದರು. ವಾಸಕ್ಕಾಗಿ ಕೋಟೆ, ನಗರ ಮತ್ತು ಹಳ್ಳಿಗಳು ಮೊದಲಾದವನ್ನು ಮಾಡಿಕೊಂಡರು. ಮನೆಗಳು ನಿರ್ಮಾಣವಾದವು. ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ಸಣ್ಣ ಪುಟ್ಟ ವಸ್ತುಗಳ ಉತ್ಪಾದನೆಗಿಳಿದರು. ಗೋಧಿ, ಭತ್ತ, ಎಳ್ಳು ಮೊದಲಾದ ಧಾನ್ಯಾದಿಗಳನ್ನು ಬೆಳೆಯತೊಡಗಿದರು. ಯಜ್ಞ ಕಾರ್ಯಗಳನ್ನು ಕೈಗೊಂಡು ಪಾಪವನ್ನು ಪರಿಹರಿಸಿಕೊಳ್ಳಲಿಚ್ಛಿಸಿದರು. ಆದರೆ ಕಾಲವಶದಿಂದ ಅಧರ್ಮ ಬೀಜ ಮೊಳೆತು ಕೆಲವರು ಅಂತಹವರು ಯಜ್ಞಾದಿ ಕಾರ್ಯಗಳಲ್ಲಿ ತೊಡಗಲಿಲ್ಲ. ಆಗಲೇ ಬ್ರಹ್ಮನು ವರ್ಣಾಶ್ರಮ ಧರ್ಮವನ್ನು ಸ್ಥಾಪಿಸಿದನು. ಬ್ರಾಹ್ಮಣರಿಗೆ ಅವರ ಕ್ರಿಯಾಶೀಲತೆ ಕಂಡು ಪಿತೃಲೋಕವನ್ನು, ಯುದ್ಧ ನಿರತ ಕ್ಷತ್ರಿಯರಿಗೆ ಇಂದ್ರಲೋಕವನ್ನು, ಸ್ವಧರ್ಮನಿಷ್ಠರಾದ ವೈಶ್ಯರಿಗೆ ವಾಯುಲೋಕವನ್ನು, ಸೇವಾ ಕಾರ್ಯದಲ್ಲಿ ನಿರತರಾದ ಶೂದ್ರರಿಗೆ ಗಂಧರ್ವ ಲೋಕವನ್ನು ಗೊತ್ತುಪಡಿಸಿದನು. ವನಪ್ರಸ್ಥಾಶ್ರಮದವರಿಗೆ ಸಪ್ತಶ್ರೀ ಲೋಕವು ಪ್ರಾಪ್ತವಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ 12 ಅಕ್ಷರ ಮಂತ್ರ ಜಪಿಸುವವರಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ. ಅದೇ 100 ವೇದಗಳನ್ನು ನಿಂದಿಸಿ ಯಜ್ಞಕ್ಕೆ ವಿಘ್ನ ತರುವರೋ ಅವರು ರೌರವಾದಿ ನರಕಗಳನ್ನು ಅನುಭವಿಸುವರು. ಬ್ರಹ್ಮನ ಸೃಷ್ಟಿಗೆ ಇಲ್ಲಿಗೆ ಮುಗಿಯಲಿಲ್ಲ. ತನಗೆ ಸದೃಶರಾದ ಕೆಲವು ಮಾನಸ ಪುತ್ರರನ್ನು ಹುಟ್ಟಿಸಿದನು. ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗೀರಸ, ಮರಿಚಿ, ದಕ್ಷ, ಅತ್ರಿ, ವಸಿಷ್ಠ ಇವರು ನವಬ್ರಹ್ಮರೆಂದು ಖ್ಯಾತರಾದ ಬ್ರಹ್ಮ ಮಾನಸ ಪುತ್ರರು. ಈ ನವಬ್ರಹ್ಮರಿಗೆ ಪತ್ನಿಯರಾಗಿರಲು ಖ್ಯಾತಿ, ಭೂತಿ, ಸಂಬೋತಿ, ಕ್ಷಮ, ಪ್ರೀತಿ, ಸನ್ನತಿ, ಉಜ್ರ, ಅನುಸೂಯ, ಪ್ರಸೂತಿ ಎಂಬ ಕನ್ಯೆಯರನ್ನು ಸೃಜಿಸಿದನು. ಸನಂದನಾದಿಗಳು ಬ್ರಹ್ಮನ ಸೃಷ್ಟಿ. ಆದರೆ ಸನಂದನಾದಿಗಳು ವಿರಕ್ತರಾಗಿ ಪ್ರಜೆಗಳ ಸೃಷ್ಟಿಯಲ್ಲಿ ಇಚ್ಛೆ ಇಲ್ಲದವರಾಗಿರಲು ಬ್ರಹ್ಮನು ಮಹಾಕುಪಿತನಾದಾಗ ಅವನ ಹಣೆಯಿಂದ ರುದ್ರನು ಅವತರಿಸಿದನು. ಬ್ರಹ್ಮ
ಅಣತಿಯಂತೆ ಉಗ್ರ ಸ್ವರೂಪನಾದ ರುದ್ರನು ತನ್ನ ಶರೀರವನ್ನು ವಿಭಾಗಿಸಿದನು. ಸ್ತ್ರೀ ಪುರುಷ ಎಂದು ಅವನ ದೇಹ ಎರಡಾಗಿ, ಪುರುಷ ದೇಹ ಮತ್ತು ಏಕಾದಶ ಭೇದಗಳಾಗಿ ರುದ್ರನು ವಿಭಾಗಿಸಿದನು. ಬ್ರಹ್ಮನು ತನ್ನಿಂದಲೇ ಹುಟ್ಟಿದ ಸ್ವಯಂಭುವ ಮನುವನ್ನು ಪ್ರಜಾಪಾಲನೆಯ ಕರ್ತವ್ಯದಲ್ಲಿ ನಿಯಮಿಸಿದನು. ಇವನ ಹೆಂಡತಿ ಶತರೂಪ. ಅವಳಲ್ಲಿ ಪ್ರಿಯವರ್ತ, ಉತ್ತನ್ನಪಾದ ಎಂಬ ಗಂಡು ಮಕ್ಕಳು, ಪ್ರಸೂತಿ, ಆಕೂತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಆಕೂತಿಯನ್ನು ರುಚಿ ಎಂಬ ಪ್ರಜಾಪತಿಗೆ ಕೊಟ್ಟು ಲಗ್ನವಾಯಿತು. ದಕ್ಷನು ಪ್ರಸ್ತುತಿಯಲ್ಲಿ ಶ್ರದ್ಧಾ, ಮೇಧ, ಬುದ್ಧಿ, ಶಾಂತಿ ಮೊದಲಾದ 24 ಮಂದಿ ಕನ್ಯೆಯರನ್ನು ಪಡೆದನು. ಇವರಲ್ಲಿ 13 ಮಂದಿಯನ್ನು ಧರ್ಮನು ಪತ್ನಿಯರನ್ನಾಗಿ ಸ್ವೀಕರಿಸಿದನು. 13ನೆಯವಳೇ ಕೀರ್ತಿ. ಉಳಿದ 11 ಪುತ್ರಿಯರನ್ನು ಭೃಗು, ಶಿವ, ಮರೀಚಿ, ಅಗ್ನಿ ಮೊದಲಾದವರು ಮದುವೆಯಾದರು. ಶಿವನ ಹೆಂಡತಿಯೇ ಸತಿ. ಜಗತ್ತಿನ ನಿತ್ಯ ಪ್ರಳಯಕ್ಕೆ ರೋಗ, ಮುಪ್ಪು, ಶೋಕ, ತೃಷೆ, ಕ್ರೋಧ ಇವರು ಕಾರಣರು. ಇವರೆಲ್ಲ ಮೃತ್ಯುವಿನಿಂದ ಹುಟ್ಟಿದವರು. ಮೃತ್ಯು ಮಾಯೆಯ ಮಗ, ಮಾಯೆಯ ಪತಿ ಭಯ. ಇವನಿಗೆ ಅನೃತ, ನಿಕೃತಿ ತಂದೆ ತಾಯಿಯರು. ನರಕ ಎಂಬುವನು ಇವರ ಇನ್ನೊಬ್ಬ ಮಗ. ಮಾಯಾ, ವೇದನ ಹೆಣ್ಣು ಮಕ್ಕಳು. ಅನೃತ, ನಿಕೃತಿಯರು ಅಧರ್ಮ ಮತ್ತು ಹಿಂಸೆ ಎಂಬಿ ದಂಪತಿಗಳ ಮಕ್ಕಳು. ಕಾಮ ಶ್ರದ್ಧೆಯ ಮಗ. ಕಾಮನಿಂದ ರತಿ ಹರ್ಷನೆಂಬ ಮಗನನ್ನು ಪಡೆದಳು. ಧರ್ಮನ ಮಗನೇ ಕಾಮ. ದಕ್ಷ, ಮರೀಚಿ, ಆತ್ರಿ ಮೊದಲಾದ ಪ್ರಜಾಪತಿಗಳು ಜಗತ್ತಿನ ಸೃಷ್ಟಿಗೆ ಕಾರಣೀಭೂತರು. ಪ್ರಳಯವು ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ, ನಿತ್ಯ ಎಂದು 4 ವಿಧ. ಜಗದೀಶ್ವರನು ಕಲ್ಪಾಂತದಲ್ಲಿ ಮಗಲಾಗಿದ್ದಾಗ ನೈಮಿತ್ತಿಕ ಪ್ರಳಯವು ಉಂಟಾಗುತ್ತದೆ. ಪ್ರಾಕೃತ ಪ್ರಳಯದಲ್ಲಿ ಬ್ರಹ್ಮಾಂಡವು ಪ್ರಕೃತಿಯಲ್ಲಿ ಲೀನವಾಗುತ್ತದೆ. ಯೋಗಿಯು ಜ್ಞಾನ ಬಲದಿಂದ ಪರಮಾತ್ಮನಲ್ಲಿ ಸೇರಿ ಹೋಗುವುದು ಆತ್ಯಂತಿಕ ಪ್ರಳಯ. ಹುಟ್ಟಿದ ಪ್ರಾಣಿಗಳಿಗೆ ಹಗಲು ರಾತ್ರಿಯೂ ಆಗುತ್ತಿರುವ ವಿನಾಶವೇ ನಿತ್ಯ ಪ್ರಳಯ. ಮಹಾವಿಷ್ಣುವು ಅಂದರೆ ಭಗವಂತನು ಎಲ್ಲರಲ್ಲೂ ನೆಲೆಸಿ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಅಥವಾ ನಾಶ ಇವು 3 ಶಕ್ತಿಗಳು ತ್ರಿಗುಣಾತ್ಮಕವಾಗಿದ್ದು, ಈ ಗುಣತ್ರಯವನ್ನು ದಾಟಿ ಹೋಗುವನು ಪರಮಪಾದವನ್ನು ಸೇರುವನು. ಅವನು ಮುಕ್ತಿ ಹೊಂದುತ್ತಾನೆ. ರುದ್ರನಿಗೆ ಬ್ರಹ್ಮದೇವನು ರೋಧಿಸಬೇಡ, ನೀನು ಹೇಳಿದಂತೆ ನಿನಗೆ ಹೆಸರಿಡುತ್ತೇನೆ ಎಂದು ಹೇಳಿದಾಗ್ಯೂ ರುದ್ರ 7 ಸಲ ರೋಧಿಸಲು ಬ್ರಹ್ಮನು ರುದ್ರನಿಗೆ 7 ಸಲ 7 ಹೆಸರುಗಳನ್ನಿಟ್ಟನು. ರುದ್ರನು ಸತಿ ಎಂಬುವಳನ್ನು ವಿವಾಹವಾದನು. ಸತಿ ದಕ್ಷ ಪ್ರಜಾಪತಿಯ ಮಗಳು. ಒಮ್ಮೆ ಸತಿದೇವಿಯು ತಂದೆಯಾದ ದಕ್ಷನ ಮೇಲೆ ಕುಪಿತಳಾಗಿ ತನ್ನ ದೇಹವನ್ನು ತ್ಯಜಿಸಿದಳು. ಮತ್ತೆ ಉಮೆಯಾಗಿ ಹುಟ್ಟಿದ ಅವಳನ್ನು ರುದ್ರನೇ ವಿವಾಹವಾದನು. ದಕ್ಷನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾದ ಖ್ಯಾತಿ ಭೃಗುವಿನಿಂದ ಧಾತ, ವಿಧಾತ ಎಂಬ ಇಬ್ಬರು ದೇವತೆಗಳನ್ನು ಲಕ್ಷ್ಮಿಯನ್ನು ಹೆತ್ತಳು. ಆಗ ಮೈತ್ರೇಯನಿಗೆ ಅನುಮಾನವಾಗಿ ಪರಾಶರರನ್ನು, ಮುನಿಗಳೇ, ಲಕ್ಷ್ಮಿ ಸಮುದ್ರಮಥನ ಕಾಲದಲ್ಲಿ ಹುಟ್ಟಿದವಳಲ್ಲವೇ ಎಂದು ಪ್ರಶ್ನಿಸಲು ಪರಾಶರರು ಲಕ್ಷ್ಮಿಯು ನಿತ್ಯಳೆಂಬುದನ್ನು ಮನವರಿಕೆ ಮಾಡಿದರು. ಮೈತ್ರೇಯ, ದೇವ, ದೀರ್ಘಜಂತು, ಮನುಷ್ಯ ಮೊದಲಾದವರಲ್ಲಿ ಯಾವುದೆಲ್ಲ ಪುರುಷನೆಂಬ ಅರ್ಥವುಳ್ಳದ್ದೋ ಅದು ವಿಷ್ಣು, ಸ್ತ್ರೀ ಎಂಬ ಅರ್ಥ ಉಳ್ಳದ್ದೆಲ್ಲ ಲಕ್ಷ್ಮಿ. ಇವರಿಗಿಂತ ಭಿನ್ನವಾದ ವಸ್ತು ಯಾವುದೂ ಇಲ್ಲ. ಲಕ್ಷ್ಮಿ ವಿಷ್ಣುವಿನಂತೆ ಸರ್ವವ್ಯಾಪಿ. ಲಕ್ಷ್ಮಿ ಸೃಷ್ಟಿ. ಹರಿಯುಪವಾದರೆ ಲಕ್ಷ್ಮಿಯು ಚಿತಿ. ಅಗ್ನಿಯಾದರೆ ಲಕ್ಷ್ಮಿ ಸ್ವಾಹಾರೋ ಸ್ವರೂಪಳು. ಹರಿಯು ಚಂದ್ರನಾದರೆ ಲಕ್ಷ್ಮಿಯು ಕಾಂತಿ. ಹರಿ ಕುಬೇರನಾದರೆ ಲಕ್ಷ್ಮಿ ಸಂಪತ್ತು. ಹರಿಯು ದೀಪವಾದರೆ ಲಕ್ಷ್ಮಿ ಬೆಳಕು. ಲಕ್ಷ್ಮಿಗೆ ಜನನ ಮರಣಗಳಿಲ್ಲ. ಮೈತ್ರೇಯರು ಪರಾಶರರ ಮಾತುಗಳಿಂದ ಸಂತುಷ್ಟರಾದರು. ಬಳಿಕ ಪರಾಶರರು ಮುಂದುವರಿದು, ಒಮ್ಮೆ ದೂರ್ವಾಸ ಮುನಿಗಳು ಭೂಲೋಕದಲ್ಲಿ ಸಂಚರಿಸುತ್ತಿದ್ದರು. ದೂರ್ವಾಸರು ಶಂಕರನ ಅಂಶವೇ ಆಗಬೇಕು. ಒಂದು ದಿನ ಮುನಿ ಒಬ್ಬ ವಿದ್ಯಾಧಾರಿಯ ಕೈಯಲ್ಲಿ ಒಂದು ಪುಷ್ಪಮಾಲೆಯನ್ನು ಕಂಡರು. ಪುಷ್ಪಮಾಲೆ ಸುಸುತ್ತಿದ್ದ ಸುಗಂಧ ಇಡೀ ವನವನ್ನೇ ವ್ಯಾಪಿಸಿತ್ತು. ಸಂತಾನಕ ಪುಷ್ಪಗಳಿಂದ ಆ ಮಾಲೆಯನ್ನು ಎಣೆಯಲಾಗಿತ್ತು. ಉನ್ಮತ್ತ ವ್ರತದಲ್ಲಿದ್ದ ಮುನಿ ಆ ಮಾಲೆಯನ್ನು ಬಯಸಿ ವಿದ್ಯಾಧರಿಯನ್ನು ಕೇಳಿ ಅದನ್ನು ಪಡೆದು ಶಿರದಲ್ಲಿ ಧರಿಸಿ ತಿರುಗಾಡತೊಡಗಿದರು. ಆ ಸಮಯದಲ್ಲಿ ದೇವೇಂದ್ರನು ದೇವಲೋಕದ ಆನೆಯಾದ ಐರಾವತದ ಮೇಲೆ ಕುಳಿತು ಪರಿವಾರದೊಡನೆ ಬರುತ್ತಿದ್ದದ್ದನ್ನು ದೂರ್ವಾಸರು ಕಂಡರು. ಪುಷ್ಪಗಳಲ್ಲಿನ ಪರಿಮಳಕ್ಕೆಂದು ದುಂಬಿಗಳು ಮುತ್ತಿಕೊಂಡಿದ್ದವು. ಆಗ ದುರ್ವಾಸರು ಆ ಹೂಮಾಲೆಯನ್ನು ತಮ್ಮ ತಲೆಯ ಮೇಲಿಂದ ತೆಗೆದು ಇಂದ್ರನ ಕಡೆಗೆ ಬಿಸಾಡಿದರು. ಇಂದ್ರನು ಪರಿಮಳಭರಿತ ಮಾಲೆಯನ್ನು ಕೈಗೆತ್ತಿಕೊಂಡು ಐರಾವತದ
ತಲೆಯ ಮೇಲಿಟ್ಟನು. ಆನೆಯು ಮಂದೋನ್ಮತ್ತವಾಗಿದ್ದಿತು. ಹೂವಿನ ಪರಿಮಳದಿಂದ ಹರ್ಷಗೊಂಡು ಅದನ್ನು ಸೊಂಡಲಿನಿಂದೆಳೆದುಕೊಂಡು ಮೂಸಿ ನೋಡಿ ಬಳಿಕ ನೆಲಕ್ಕೆಸೆಯಿತು. ಮೊದಲೇ ದುರ್ವಾಸರು ಕೋಪಿಸಿದರು. ಅವರಿಗೆ ಆನೆಯ ವರ್ತನೆ ಕಂಡು ಕೋಪ ಹೋಗಿ ಇಂದ್ರನಿಗೆ, ಎಲವೋ ಇಂದ್ರ, ಲಕ್ಷ್ಮಿಯು ವಾಸಿಸುವ ಪುಷ್ಪ ಮಾಲೆಯನ್ನು ನಿನಗೆ ಪ್ರೀತಿಯಿಂದ ಕೊಟ್ಟರೆ ಅದನ್ನು ಪ್ರಸಾದ ಎಂದು ಸ್ವೀಕರಿಸಿ ಶಿರದಲ್ಲಿ ಧರಿಸದೆ ಮಾಲೆಯನ್ನು ತಿರಸ್ಕರಿಸಿದೆಯೇ? ಅಹಂಕಾರಿಯಾಗಿ ನನಗೆ ಅವಮಾನ ಮಾಡಿರುವೆ. ನಿನ್ನ ಈ ದುರ್ವರ್ತನೆ ಖಂಡನೀಯವಾಗಿದೆ. ಆದ್ದರಿಂದ ನಿನ್ನ 3 ಲೋಕದ ಐಶ್ವರ್ಯವು ನಾಶವಾಗುವುದು ಎಂದು ಬಿಟ್ಟರು. ಕೂಡಲೇ ದೇವೇಂದ್ರನು ಐರಾವತದಿಂದಿಳಿದು ದುರ್ವಾಸರ ಕಾಲಿಗೆ ಬಿದ್ದು ತನ್ನದು ಮಹಾಪರಾಧವಾಯಿತು, ಕ್ಷಮಿಸಿರೆಂದು ಪ್ರಾರ್ಥಿಸಿದನು. ಆಗ ದುರ್ವಾಸರು, ದೇವೇಂದ್ರ, ನನ್ನನ್ನಾರೂ ಒಬ್ಬ ಸಾಮಾನ್ಯನೆಂದು ಭಾವಿಸಬೇಡ. ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಕ್ಷಮಿಸದಿರುವುದೇ ನನ್ನ ವೈಶಿಷ್ಟ್ಯ. ಇಷ್ಟಕ್ಕೂ ನೀನು ಗರ್ವಿಷ್ಠನಾಗಿ ನನ್ನನ್ನು ಅಪಮಾನಗೊಳಿಸಿದ್ದಿ. ನಿನ್ನ ಈ ಗರ್ವಕ್ಕೆ ಕಾರಣ ನಿನ್ನನ್ನು ಗೌತಮಾದಿ ಮುನಿಗಳು ಹೊಗಳಿ ಹಾಡಿರುವುದೇ ಆಗಿದೆ. ನಾನು ನಿನ್ನನ್ನು ಕ್ಷಮಿಸಲಾರೆ ಎಂದು ಹೇಳಿ ಅಲ್ಲಿಂದ ಹೊರಟರು. ನಿರೂಪಾಯನಾಗಿ ಇಂದ್ರ ಅಮರಾವತಿಗೆ ಹಿಂತಿರುಗಿದನು. ಮುನಿಶಾಪ ಫಲಿಸಿತೆ. ಇಂದ್ರನು ಸೇರಿದಂತೆ 3 ಲೋಕಗಳು ಕಳಹೀನವಾಗಿ ಮರ ಗಿಡಗಳು ಫಲ ಪುಷ್ಪಗಳನ್ನು ಬಿಡದೆ ಒಣಗಿ ಹೋದವು. ಪ್ರಜೆಗಳು ಸತ್ವಹೀನರಾಗಿ ಅವರಲ್ಲಿ ಲೋಭ ಉಂಟಾಯಿತು. ತಪಸ್ವಿಗಳು ತಪಸ್ಸುಗಳಲ್ಲಿ ನಿರತರಾಗಲಿಲ್ಲ. ಯಜ್ಞ ಕಾರ್ಯಗಳು ನಿಂತೇ ಹೋದವು. ಸತ್ವಹೀನರಾದ ಪ್ರಜೆಗಳು ಬಲಹೀನರಾದರು. ಈ ಸಮಯವನ್ನೇ ಕಾದಿದ್ದ ಅಸುರರು ದೇವತೆಗಳೊಡನೆ ಯುದ್ಧಕ್ಕಿಳಿದರು. ಯುದ್ಧದಲ್ಲಿ ಇಂದ್ರಾದಿ ದೇವತೆಗಳು ಸೋತು ಹೋದರು. ದಿಕ್ಕು ಕಾಣದೆ ದೇವೇಂದ್ರನು ತನ್ನ ಪರಿವಾರದೊಡನೆ ಬ್ರಹ್ಮನನ್ನು ಮೊರೆಹೊಕ್ಕು ನಡೆದ ಸಂಗತಿಯನ್ನು ತಿಳಿಸಲು ಬ್ರಹ್ಮದೇವನು, ನೀವೆಲ್ಲರೂ ಹೋಗಿ ಭಕ್ತವತ್ಸಲನಾದ ವಿಷ್ಣುವನ್ನು ಕಾಣಿರಿ, ಅವನಿಂದ ನಿಮಗೆ ಶುಭವಾಗುವುದು ಎಂದು ಹೇಳಿದನು. ತಾನೇ ಅವರನ್ನೆಲ್ಲ ಕರೆದುಕೊಂಡು ಕ್ಷೀರಸಾಗರದಲ್ಲಿ ಪವಡಿಸಿದ್ದ ವಿಷ್ಣುವಿನ ಬಳಿಗೆ ಹೋಗಿ ಅವನನ್ನು ನಾನಾ ಪರಿಯಲ್ಲಿ ಸ್ತುತಿಸಿದರು. ಎಲ್ಲರೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾ ತಮ್ಮ ಮೇಲೆ ಪ್ರಸನ್ನನಾಗಬೇಕೆಂದು ಕೋರಿ ನಮಸ್ಕರಿಸಿ ಶರಣಾದರು. ಏ ಸರ್ವೋತ್ತಮ ಜಗದೋದ್ಧಾರ, ನಿನ್ನ ಪರಮಪದ ಪಾದಕ್ಕೆ ಶರಣಾಗಿ ಬಂದಿದ್ದೇವೆ. ಸರ್ವಾಶ್ರಯ, ಸರ್ವಭೂತಾತ್ಮ, ಅಚ್ಯುತ, ಗೋವಿಂದ ಪ್ರಸನ್ನನಾಗು ಎಂದು ಬೇಡಿಕೊಂಡರು. ಬ್ರಹ್ಮದೇವನೊಡನೆ ರುದ್ರನು, ಅಗ್ನಿಯು, ಆದಿತ್ಯನು, ಅಶ್ವಿನಿ ದೇವತೆಗಳು, ವಸುಗಳು, ಮರುತ್ತರು ಬಂದಿದ್ದರು. ಆಗ ಮಹಾವಿಷ್ಣುವು ಅವರ ಮೇಲೆ ಪ್ರಸನ್ನನಾಗಿ ಶಂಖಚಕ್ರ ಗದಾಧಾರಿಯಾಗಿ ಕಾಣಿಸಿಕೊಂಡನು. ಆ ಪರಮ ತೇಜಸ್ಸನ್ನು ಕಂಡು ದೇವತೆಗಳೆಲ್ಲರೂ ತಲೆಬಾಗಿ ನಮಸ್ಕರಿಸಿ, ಪ್ರಭೋ, ನಾವೆಲ್ಲರೂ ನಿನ್ನ ಸೃಷ್ಟಿ, ನೀನೇ ಸರ್ವಸ್ವವೂ ಆಗಿರುವೆ. ಈ ಎಲ್ಲಾ ಜಗತ್ತು ನೀನೇ. ಇದೋ ನಿನಗೆ ಶರಣಾಗಿ ಬಂದಿದ್ದೇವೆ. ನಿನ್ನ ದಿವ್ಯ ಶಕ್ತಿಯಿಂದ ನಮ್ಮನ್ನು ಸಂತಸಗೊಳಿಸು ಎಂದು ಪ್ರಾರ್ಥಿಸಿದರು. ಆಗ ಶ್ರೀ ಮಹಾವಿಷ್ಣುವು, ದೇವತೆಗಳೇ, ನೀವು ನಿಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕಾಗಿರುತ್ತದೆ. ಅದಕ್ಕಾಗಿ ನೀವು ದಾನವರೊಡನೆ ಸೇರಿಕೊಂಡು ಸಕಲ ಗಿಡಮೂಲಿಕೆಗಳನ್ನು ತಂದು ಅಮೃತ ಪಡೆಯುವುದಕ್ಕಾಗಿ ಕ್ಷೀರ ಸಮುದ್ರದಲ್ಲಿ ಅವನ್ನು ಹಾಕಿ ಬಳಿಕ ಮಂದಾರ ಪರ್ವತವನ್ನು ಕಡಗೋಲಾಗಿಸಿ ವಾಸುಕಿಯನ್ನು ಕಡೆಯುವ ಹಗ್ಗವಾಗಿ ಬಳಸಿ ಸಮುದ್ರವನ್ನು ಕಡೆಯಿರಿ. ನಿಮಗೆ ನನ್ನ ಸಹಾಯವಿರುತ್ತದೆ. ಸಮುದ್ರ ಮಥನ ಕಾಲದಲ್ಲಿ ದೊರೆಯುವ ಫಲದಲ್ಲಿ ನಿಮಗೆ ಸಮಪಾಲು ಇದೆ ಎಂದು ದಾನವರಿಗೆ ಹೇಳಿರಿ. ಯಾವ ಸಮುದ್ರ ಮಥನದಿಂದ ಅಮೃತ ಲಭಿಸುವುದೋ ಅದನ್ನು ಕುಡಿಯುವುದರಿಂದ ನೀವು ಮರಣರಹಿತರಾಗುವಿರಿ. ಆ ಅಮೃತವು ನಿಮ್ಮ ವೈರಿಗಳಾದ ದಾನವರಿಗೆ ಸಿಗದಂತೆ ನಾನು ನೋಡಿಕೊಳ್ಳುವೆನು ಎಂದು ಹೇಳಿದನು. ದೇವತೆಗಳು ವಿಷ್ಣುವಿನ ಮಾತಿನಂತೆ ದಾನವರೊಡಗೂಡಿ ನಾನಾ ವಿಧ ಗಿಡಮೂಲಿಕೆಗಳನ್ನು ತಂದು ಕ್ಷೀರ ಸಮುದ್ರದಲ್ಲಿ ಹಾಕಿ ಮಂದಾರಗಿರಿಯನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿಯೂ ಮಾಡಿಕೊಂಡು ಸಮುದ್ರವನ್ನು ಕಡೆಯತೊಡಗಿದರು. ಅಮೃತವನ್ನು ಗಳಿಸುವುದು ಅವರ ಉದ್ದೇಶವಾಗಿತ್ತು. ದೇವತೆಗಳು ವಾಸುಕಿಯ ಬಾಲದ ಕಡೆ ನಿಂತರು, ದಾನವರು ಅದರ ತಲೆಯ ಕಡೆ ನಿಂತರು. ಇದು ವಿಷ್ಣುವಿನ ತಂತ್ರ ಆಗಿತ್ತು. ಕಾರಣ, ದೈತ್ಯರು ವಾಸುಕಿಯ ಉಸಿರಿನ ಬೇಗೆಗೆ ತೇಜೋಹೀನರಾದರೆ ಆ ಬೇಗೆಯಿಂದಾಗಿ ಮೋಡಗಳು ಸುರಿಸಿದ ಮಳೆ ದೇವತೆಗಳಿಗೆ ತಂಪೆರೆದವು. ಪರಮಾತ್ಮನು ಮಂದಾರಗಿರಿಯ ಅಡಿಯಲ್ಲಿ ಕೂರ್ಮನಾಗಿ ಅವತರಿಸಿ ತನ್ನ ಬೆನ್ನ ಮೇಲೆ ಗಿರಿಯನ್ನು ಒತ್ತಿದ್ದನು. ಅಂತೆಯೇ ಮತ್ತೊಂದು ರೂಪ ಧರಿಸಿ ದೇವತೆಗಳಿಗೂ ದಾನವರಿಗೂ ಗೋಚರಿಸದಂತೆ ಗಿರಿಯ ಶಿಖರದ ಮೇಲೆ ನಿಂತು ಅದನ್ನು ಹೊತ್ತಿ ಹಿಡಿದಿದ್ದನು. ಸಮುದ್ರ ಮಥನದಿಂದ ಕಾಮಧೇನು, ಪಾರಿಜಾತ, ವೃಕ್ಷವಾರುಣಿ ದೇವಿ,
ಅಪ್ಸರೆಯರ ಸಮೂಹ ಚಂದ್ರ ಇವರೆಲ್ಲ ಹುಟ್ಟಿ ಬಂದರು. ಚಂದ್ರನನ್ನು ಶಿವನು ಶಿರದಲ್ಲಿ ಧರಿಸಿದನು. ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಘೋರ ವಿಷವನ್ನು ಶಿವ ಕುಡಿದು ಬರಲಿರುವ ಭಯಾನಕ ಘಟನೆಯಿಂದ ಪಾರು ಮಾಡಿದ. ಬಳಿಕ ಬಿಳಿ ವಸ್ತ್ರವನ್ನು ಧರಿಸಿ ಧನ್ವಂತರಿಯು ಅಮೃತ ತುಂಬಿದ್ದ ಕಮ್ಮಂಡಲ ಸಮೇತ ಕಾಣಿಸಿಕೊಂಡನು. ತುಸು ಹೊತ್ತಿನಲ್ಲಿ ಕಮಲವನ್ನು ಕೈಯಲ್ಲಿ ಹಿಡಿದ ಶ್ರೀದೇವಿಯು ನೀರಿನಿಂದ ಮೇಲೆ ಬಂದಳು. ಆ ದೇವಿ ಮಹೇಶ್ವರಿಗೆ ದಿಗ್ಗಜಗಳು ಶ್ರೇಷ್ಠವಾದ ಗಂಗಾದಿ ತೀರ್ಥಗಳ ನೀರಿನಿಂದ ಅಭಿಷೇಕ ಮಾಡಿದವು. ವಿಶ್ವಕರ್ಮನೆ ಅವಳಿಗೆ ದಿವ್ಯವಾದ ಆಭರಣಗಳನ್ನು ತೊಡಿಸಿದನು. ಶ್ರೀದೇವಿಯು ಎಲ್ಲಾ ದೇವತೆಗಳು ನೋಡುತ್ತಿರುವಂತೆ ಶ್ರೀ ಹರಿಯ ವೃಕ್ಷಸ್ಥಳವನ್ನು ಸೇರಿದಳು. ಅಲ್ಲದೆ ದೇವತೆಗಳ ಕಡೆ ನೋಡಿದಳು. ಇದರಿಂದ ದೇವತೆಗಳು ಸಂತುಷ್ಟರಾದರು. ಇದನ್ನು ಕಂಡು ಕುಪಿತರಾದ ದೈತ್ಯರು ಧನ್ವಂತರಿ ಕೈಯಿಂದ ಅಮೃತ ಕುಂಭವನ್ನು ಕಿತ್ತುಕೊಂಡರು. ಆಗ ವಿಷ್ಣುವು ಮೋಹಿನಿ ಎಂಬ ಸ್ತ್ರೀರೂಪ ಧರಿಸಿ ತನ್ನ ಮಾಯೆಯಿಂದ ದೈತ್ಯರನ್ನು ಮರಳು ಮಾಡಿ ಅವರಿಂದ ಅಮೃತ ಕುಂಭವನ್ನೆತ್ತಿಕೊಂಡು ದೇವತೆಗಳಿಗೆ ಕೊಟ್ಟು ಬಿಟ್ಟಳು. ನಿಂದ್ರಾದಿ ದೇವತೆಗಳು ಅಮೃತವನ್ನು ಸೇವಿಸಿದರು. ದೈತ್ಯರು ಸಿಟ್ಟಾಗಿ ಆಯುಧಗಳನ್ನು ಝಳಪಿಸುತ್ತಾ ದೇವತೆ ಮೇಲೆ ನುಗ್ಗಿದ್ದರು. ಆದರೆ ದೇವತೆಗಳು ಅಮೃತವನ್ನು ಕುಡಿದಿದ್ದರಿಂದ ಅವರಿಗೆ ಆ ಹೊಡೆತಗಳು ಏನು ಪರಿಣಾಮ ಬೀರಲಿಲ್ಲ. ದೇವತೆಗಳ ಹೊಡೆತದಿಂದ ದಾನವರು ಪಾತಾಳಕ್ಕೆ ಓಡುವಂತೆ ಮಾಡಿತ್ತು. ದೇವೇಂದ್ರನು ಮರಳಿ ಸ್ವರ್ಗವನ್ನು ಸೇರಿ ಮತ್ತೆ ಸಿಂಹಾಸನದಲ್ಲಿ ಕುಳಿತನು. ಪದ್ಮನಾಭನ ಪ್ರಿಯೆಯಾದ ಪದ್ಮಾಮುಖಿ ಲಕ್ಷ್ಮಿಯನ್ನು ನಾನಾ ರೀತಿಯಲ್ಲಿ ಸ್ತುತಿಸಿ ವಂದಿಸಿದನು. ತಾಯೇ ಲಕ್ಷ್ಮಿ, ವಿಷ್ಣು ವಕ್ಷಸ್ಥಲ ವಾಸಿನಿ, ಮೋಕ್ಷ ಫಲವನ್ನು ನೀಡುವ ಆತ್ಮವಿದ್ಯೆ ನೀನು. ನೀನು ಜಗತ್ತನ್ನೆಲ್ಲ ವ್ಯಾಪಿಸಿದ್ದೀಯೇ. ಭಾಗ್ಯ ನಿಧಿಯಾದ ನಿನ್ನ ಕೃಪೆಯಿಂದ ಜನರಿಗೆ ಹೆಂಡತಿ, ಮಕ್ಕಳು, ಮನೆ, ಬಂಧು ಬಳಗ, ಧನಧಾನ್ಯಾದಿಗಳು ದೊರೆಯುತ್ತವೆ. ನೀನು ಎಲ್ಲಾ ಲೋಕಗಳಿಗೂ ತಾಯಿ. ನೀನು ಎಂದು ನಮ್ಮನ್ನು ಬಿಟ್ಟು ಹೋಗಬೇಡ. ನಿನ್ನಿಲ್ಲದ ಕಡೆ ಜನರು ಸತ್ವಗುಣರಹಿತವರಾಗಿರುವರು. ನೀನೊಲಿದರೆ ಸಾಕು, ಐಶ್ವರ್ಯವು ಬಂದು ಸೇರುತ್ತದೆ ಎಂದು ಲಕ್ಷ್ಮಿಯನ್ನು ಸ್ತುತಿಸಿದನು. ಆಗ ಲಕ್ಷ್ಮಿಯು ಪ್ರಸನ್ನಳಾಗಿ, ಇಂದ್ರ, ನಿನ್ನ ಸ್ತುತಿಯಿಂದ ಸಂತುಷ್ಟಳಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದಳು. ದೇವೇಂದ್ರನು, ಧನ್ಯನಾದೆ ತಾಯಿ. ನೀನು ವರವನ್ನು ನೀಡುವುದು ನನ್ನ ಭಾಗ್ಯ. ನೀನು ಈ ತ್ರಿಲೋಕಗಳನ್ನು ತ್ಯಜಿಸಬಾರದು. ಇದೇ ನನಗೆ ಬೇಕಾದ ವರ. ಅಲ್ಲದೆ ನಾನು ಹೇಳಿದ ಸ್ತೋತ್ರ ಯಾರು ಪಠಿಸುತ್ತಾರೋ ಅವರನ್ನು ನೀನು ಬಿಟ್ಟು ಹೋಗಬಾರದು ಎಂದು ಹೇಳಿದನು. ತಥಾಸ್ತು ಎಂದು ಲಕ್ಷ್ಮಿಯು ಅನುಗ್ರಹಿಸಿದಳು. ಮೈತ್ರೇಯ ಹೀಗೆ ಹಿಂದೆ ಭೃಗುವಿನಿಂದ ಖ್ಯಾತಿಯಲ್ಲಿ ಜನಿಸಿದ ಲಕ್ಷ್ಮಿಯೇ ಮತ್ತೆ ಸಮುದ್ರ ಮಥನ ಕಾಲದಲ್ಲಿಯೂ ಜನಿಸಿ ಬಂದಳು. ವಿಷ್ಣುವು ಯಾವಾಗ ಅವತಾರವೆತ್ತುವನೋ ಹಾಗೆಲ್ಲ ಲಕ್ಷ್ಮಿಯು ಅವನನ್ನು ಅಗಲದೆ ತಾನೂ ಜೊತೆಯಾಗಿರುವಳು. ವಿಷ್ಣುವು ಶ್ರೀರಾಮನಾಗಿ ಅವತರಿಸಿದಾಗ ಲಕ್ಷ್ಮಿ ಸೀತೆಯಾಗಿಯೂ, ಶ್ರೀಕೃಷ್ಣನಾಗಿ ಅವತರಿಸಿದಾಗ ರುಕ್ಮಿಣಿಯಾಗಿಯೂ ಅವತರಿಸಿದ್ದಾಳೆ. ಲಕ್ಷ್ಮಿಯ ಜನ್ಮ ವಿವರಗಳನ್ನು ಕೇಳುವವನು, ಓದಿ ತಿಳಿಯುವವನು ಅವನ ಗೃಹದಲ್ಲಿ 3 ತಲೆಮಾರುಗಳ ಕಾಲ ಲಕ್ಷ್ಮಿ ನೆಲೆಸಿರುವಳು. ಇಂದ್ರನ ವಾಣಿಯಿಂದ ಹೊರಹೊಮ್ಮಿದ ಲಕ್ಷ್ಮಿ ಸ್ತುತಿಯು ಸಕಲ ಸಮೃದ್ಧಿಗಳಿಗೆ ಕಾರಣವಾಗಿರುತ್ತದೆ. ಇದನ್ನು ಪಠಿಸುವವರ ಮನೆಯಲ್ಲಿ ಬಡತನವೆಂಬುದು ಇರುವುದಿಲ್ಲ ಎಂದು ಪರಾಶರರು ಮೈತ್ರೇಯರಿಗೆ ಲಕ್ಷ್ಮಿಯ ಜನ್ಮ ವೃತ್ತಾಂತವನ್ನು ಹೇಳಿ ಮೈತ್ರೇಯರ ಅನುಮಾನಕ್ಕೆ ಪರಿಹಾರ ನೀಡಿದರು. ಬಳಿಕ ಪರಾಶರರು ಮೈತ್ರೇಯರು ಭೃಗುವಿನ ಸೃಷ್ಟಿಯ ವಿವರವನ್ನು ತಿಳಿಸಿರೆಂದು ಕೇಳಲು, ಮೈತ್ರೇಯ ಭೃಗುವಿಗೆ ಲಕ್ಷ್ಮಿ ಮಗಳಾಗಿ ಜನಿಸಿದಳು. ಅವನ ಮಕ್ಕಳೇ ಆದ ದಾತೃ, ವಿಧಾತೃಗಳು ಕ್ರಮವಾಗಿ ಮೇರುವಿನ ಪುತ್ರಿಯರಾದ ಅಯತಿ, ನಿಯತಿಯರನ್ನು ಮದುವೆಯಾದರು. ವಿಧಾತೃವಿನ ಮಗ ಮೃಕಂಡು, ಇವನ ಮಗ ಮಾರ್ಕಂಡೇಯ. ಪ್ರಾಣ ಎಂಬುವನಿಗೆ ದ್ಯುತಿಮನ್ ಎಂಬ ಮಗನು ಹುಟ್ಟಿದನು. ಇವನ ಮಗ ರಾಜವನ್. ಮರೀಚಿಯಾಗೆ ಸಂಭೂತಿಯಲ್ಲಿ ಪೌರ್ಣಮಾಸನು ಜನಿಸಿದನು. ಇವನಿಗೆ ವಿರಜಾ, ಪರ್ವತ ಎಂಬ ಮಕ್ಕಳಾದರು. ಸ್ಮೃತಿ ಅಂಗೀರಸನ ಪತ್ನಿ. ಇವಳಿಗೆ 4 ಹೆಣ್ಣು ಮಕ್ಕಳು. ಅನಸೂಯ ಆತ್ರಿಮುನಿಯಿಂದ ಚಂದ್ರ, ದುರ್ವಾಸ, ದತ್ತಾತ್ರೇಯ ಎಂಬ ಮಕ್ಕಳನ್ನು ಹಡೆದಳು. ವಸಿಷ್ಠನಿಗೆ ಊಜ್ರೆಯಲ್ಲಿ ರಜಾ, ಗೋತ್ರ, ಉದ್ವ, ಬಾಹು ಮೊದಲಾದ 7 ಗಂಡು ಮಕ್ಕಳು ಜನಿಸಿದರು. ಅಗ್ನಿಗೆ ಸ್ವಾಹದೇವಿಯನ್ನು, ಪಾವಕ, ಪವಮಾನ, ಶುಚಿ ಎಂಬ ಅಗ್ನಿಗಳು ಹುಟ್ಟಿದರು. ಈ ಅಗ್ನಿಗಳಲ್ಲಿ ಒಬ್ಬರಿಗೆ 15ರಂತೆ 45 ಅಗ್ನಿಗಳು ಜನಿಸಿದರು. ಇವರೆಲ್ಲ ದಕ್ಷ ಕನ್ಯೆಯರ ಸಂತಾನ ಪರಂಪರೆ. ಮೂಲಭೂತ ತಂದೆ ಅಗ್ನಿ, ಅವನ 3 ಮಕ್ಕಳು, 3 ಹಾಗೂ ಅವರ 45 ಮಕ್ಕಳು ಸೇರಿ ಒಟ್ಟು 49 ಅಗ್ನಿಗಳು. ಈ ಸಂತಾನ ಪರಂಪರೆಯನ್ನು ಯಾರು ಸ್ಮರಿಸಿಕೊಳ್ಳುವರೋ ಅವರು ಸಂತತಿಹೀನರಾಗುವುದಿಲ್ಲ ಎಂದು ಹೇಳಿದರು. ಇಲ್ಲಿಗೆ ಪ್ರಥಮಾಂಶದ ಆರಂಭವು ಮುಕ್ತಾಯಗೊಳ್ಳುತ್ತದೆ.
ಇಲ್ಲಿಗೆ ನಾವು ಸೃಷ್ಟಿ ಕಾರ್ಯ, ಚತುರ್ವರ್ಣ್ಯ ವ್ಯವಸ್ಥೆ, ದುರ್ವಾಸನಿಂದ ಇಂದ್ರನಿಗೆ ಶಾಪ, ಈ 3 ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ಕೇಳಿದವರಿಗೂ, ಓದಿದವರಿಗೂ, ಶ್ರವಣ ಮಾಡಿದವರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.